ಇಂಡೋನೇಷ್ಯಾದ ಬಾಲಿಯ ಟೆಗಲಾಲಾಂಗ್ ಪ್ರದೇಶದಲ್ಲಿ ನಾವಿದ್ದೇವೆ. ಇಲ್ಲಿ ಸುಕಾರ್ನೋ ಅವರ ಒಂದು ಮೆಮೊರೇಬಲ್ ಸೆಂಟರ್ನ ಮಾಡಿದ್ದಾರೆ. ಸುಕಾರ್ನೋ ಇಂಡೋನೇಷ್ಯಾ ಸ್ವಾತಂತ್ರ್ಯ ನಂತರ ಅಧ್ಯಕ್ಷೀಯ ಸ್ಥಾನವನ್ನು ಸುಕಾರ್ನೋ ಫ್ಯಾಮಿಲಿಯವರು ನಿರ್ವಹಿಸಿರುವಂತಹದ್ದು. ಇಂಡೋನೇಷ್ಯಾಕ್ಕೆ ಅವರದೇ ಆದಂಥ ಕೊಡುಗೆಯನ್ನು ನೀಡಿರುವಂತಹದ್ದು. ಇದು ದ ಸುಕಾರ್ನೋ ಸೆಂಟರ್ ಅಂತ ಸುಕಾರ್ನೋ ಅವರ ಒಂದು ಸಂಬಂಧಿಸಿದಂಥ ವಸ್ತುಗಳು, ಉಡುಗೊರೆಗಳು ಮತ್ತು ಅವರು ಬಳಸಿರ್ತಕ್ಕಂಥ ಕಾರ್ಟು, ಹೀಗೆ ಅವರ ಅರಮನೆ, ಅವರ ಎಲ್ಲ ವಸ್ತುಗಳು, ಅವರ ನೆನಪನ್ನು ಇಡೋದಕ್ಕೆ ಮಾಡಿರತಕ್ಕಂಥ ಒಂದು ಸೆಂಟರ್ ಇದು. ಈ ಸೆಂಟರ್ನಲ್ಲಿ ಸೆನೇಟರ್ ಆದಂಥ ಆರ್ಯ ಅವರು ನಮ್ಮ ಸಾಂಸ್ಕೃತಿಕ ತಂಡವನ್ನು ಕರೆದು ನಮ್ಮಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ಗೌರವಪೂರ್ವಕವಾಗಿ ಅವರದೇ ಆದಂಥ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿರುವುದನ್ನು ನಾವು ಗಮನಿಸ್ತೇವೆ. ಇದು ನಮ್ಮ ಮೈಸೂರಿನ ಅರಮನೆಯನ್ನು ನೆನಪಿಸುವಂತಹದ್ದು. ಮೈಸೂರು ಮಹಾರಾಜರು ಹೇಗೆ ತಮ್ಮ ಆಳ್ವಿಕೆಯನ್ನು ಮಾಡಿದ್ರೋ ಹಾಗೆ ಆಳ್ವಿಕೆ ಮಾಡಿ ಹೋಗಿರ್ತಕ್ಕಂಥದ್ದು. ಇಲ್ಲಿ ಇಂಡೋನೇಷ್ಯಾಕ್ಕೆ ಸುಕಾರ್ನೋ ಹಾಗೂ ಇನ್ನಿತರೆ ಅಧ್ಯಕ್ಷರುಗಳಿದ್ದ ಸಮಯದಲ್ಲಿ ಹಲವಾರು ಭಾರತೀಯ ಪ್ರಧಾನಿಗಳು, ಅಧ್ಯಕ್ಷರುಗಳು ಇಲ್ಲಿ ಬಂದು ಹೋಗಿರೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಬಂದು ಹೋಗಿದ್ದಾರೆ, ಮಹಾತ್ಮ ಗಾಂಧಿಯವರು ಬಂದು ಹೋಗಿದ್ದಾರೆ. ಹೀಗೆ ಎಲ್ಲರನ್ನೂ ನಾವು ಹಳೆಯ ಫೋಟೋಗಳಲ್ಲಿ ಕಾಣಬಹುದು ಅನ್ನತಕ್ಕಂಥದ್ದು. ಇಲ್ಲಿ ನೀವು ನಮ್ಮ ನೆಹರು ಅವರು ಬಂದು ಹೋಗಿರುವ ಚಿತ್ರವನ್ನು ಕೂಡ ಕಾಣಬಹುದು ಅನ್ನತಕ್ಕಂಥದ್ದು. ಹೀಗೆ ಹಲವು ರಾಷ್ಟ್ರಗಳ ಜನಗಳು ಬಂದಿರುವುದು, ಅವರ ನೆನಪುಗಳನ್ನು ಇಲ್ಲಿ ಕಟ್ಟಿಕೊಡಲಾಗಿದೆ. ಇಲ್ಲಿ ಈ ಸದ್ಯ ಇದರ ಅಧ್ಯಕ್ಷರು ನಮ್ಮ ಸೆನೇಟರ್ ಆದಂಥ ಆರ್ಯ ಅವರು ನಮಗೆ ಇಲ್ಲಿ ಕರೆದು ಗೌರವವನ್ನು ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್, ಥ್ಯಾಂಕ್ ಯು. ಆರ್ಯ ಅವರಿಗೆ ನಾನು ಮಾತಾಡಿಸಿ ಬಂದೆ. ಸೊ ಇದು ಬಹಳ ಭಿನ್ನವಾಗಿರ್ತಕ್ಕಂಥ ಒಂದು ಭಾರತೀಯ ಮತ್ತು ಇಂಡೋನೇಷ್ಯಾ ಸಂಸ್ಕೃತಿಯಲ್ಲಿ, ಹಾಗೆ ಈ ಬಾಲಿ ಸಂಸ್ಕೃತಿಯಲ್ಲಿ ಒಂದು ಭಿನ್ನವಾದ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಇದು ಒಂದು ನಮಗೆ ಈ ಸಂಸ್ಕೃತಿಯನ್ನು ಬಾಲಿಯಲ್ಲಿ ಇಂಡೋನೇಷ್ಯಾದ ಪ್ರಭಾವಿ ಜನವಾದ ಇಸ್ಲಾಂ ಜನಗಳ ಮಧ್ಯೆ 90% ಇಸ್ಲಾಂ ಜನಗಳ ಮಧ್ಯೆ ಕೇವಲ ಬಾಲಿ ಮಾತ್ರ 90%ಕ್ಕಿಂತಲೂ ಹೆಚ್ಚು ಜನರನ್ನು ಹೊಂದಿ ತನ್ನ ಸಂಸ್ಕೃತಿಯನ್ನು ಕಾಪಾಡ್ತಾ ಇರತಕ್ಕಂಥದ್ದು. ಸಂಸ್ಕೃತಿ ಕಾಪಾಡೋದಕ್ಕೆ ಸುಕಾರ್ನೋ ಕುಟುಂಬ ಕಾರಣ ಆಗಿದೆ ಅನ್ನುವಂಥದ್ದು. ನಮ್ಮ ಭಾರತ ಮತ್ತು ಇಂಡೋನೇಷ್ಯಾ ಸಾಂಸ್ಕೃತಿಕ ತಂಡವನ್ನು ಕರೆದು ಆಹ್ವಾನಿಸಿದ ಸುಕಾರ್ನೋ ಸಂಸ್ಥೆಗೂ ಹಾಗೂ ಇಲ್ಲಿ ಸೆನೇಟರ್ ಆಗಿರ್ತಕ್ಕಂಥ ಆರ್ಯ ಅವರಿಗೂ ನಾವು ಧನ್ಯವಾದಗಳನ್ನು ಹೇಳಿ ನಮ್ಮ ಪಯಣ ಮುಂದಿನ ಸ್ಥಾನಕ್ಕೆ ನಮ್ಮ ಪಯಣ ಈಗ ನಾವು ಮುಂದಿನ ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಸುಕಾರ್ನೋ ಸೆಂಟರ್ನವರು ನಮ್ಮ ಸಾಂಸ್ಕೃತಿಕ ತಂಡದ ಎಲ್ಲ ಸದಸ್ಯರುಗಳನ್ನ ಕರೆದು ಆಹ್ವಾನಿಸಿ ತಮ್ಮದೇ ಆದಂಥ ಪ್ರಶಸ್ತಿಗಳನ್ನು ನೀಡಿದ್ದಾರೆ, ಅಭಿನಂದಿಸಿದ್ದಾರೆ. ಈಗ ನಾವು ಮುಂದಿನ ಪ್ರಯಾಣ, ಮುಂದಿನ ಸ್ಥಾನಕ್ಕೆ ಧನ್ಯವಾದಗಳು. ಮತ್ತೆ ಬದುಕಿದ್ರೆ ಸಿಗೋಣ.